ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ. ಈ ಬಾರಿ ಬಹು ಚರ್ಚಿತ ವಿಷಯವಾದಂಥ ವಿಷಯ ಅಂತಂದರೆ SIR. ಬಿಹಾರ್ ರಾಜ್ಯದಲ್ಲಿ ಭಾರತೀಯ ಚುನಾವಣಾ ಆಯೋಗವು, ಜ್ಞಾನೇಶ್ ಕುಮಾರ್ ನೇತೃತ್ವದ ಭಾರತೀಯ ಚುನಾವಣಾ ಆಯೋಗವು SIR ನಡೆಸ್ಬಿಟ್ಟು ಒಂದು ಪರಿಷ್ಕೃತ ಪಟ್ಟಿಯನ್ನು ಪ್ರಕಟಿಸಿದೆ. ಏನಿದೆ SIR ಅಂತಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎನ್ನುವಂಥದ್ದು. ಅಂದರೆ ಏನು ಭಾರತದಲ್ಲಿ ಅಥವಾ ಸದ್ಯಕ್ಕೆ ಬಿಹಾರ್ ರಾಜ್ಯದಲ್ಲಿ ನಡೆದಿರುವಂಥ SIR ಕುರಿತು ಮಾತಾಡೋದಾದರೆ, ಬಿಹಾರ್ ರಾಜ್ಯದಲ್ಲಿರುವಂಥ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಿ ತೀವ್ರವಾಗಿ ಅವರು ಕೊಟ್ಟಿರುವಂಥ ವಿಷಯ ಇಂಟೆನ್ಸಿವ್ ಆದಂತಹ ಪರಿಷ್ಕರಣೆಯನ್ನು ಮಾಡಿ ಅದನ್ನು ರಿವಿಷನ್ ಮಾಡಿ ಪ್ರಕಟಿಸಿರುವಂಥದ್ದು. ಯಾತಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಭಾರತೀಯ ಚುನಾವಣಾ ಆಯೋಗದ ಪ್ರಕಾರ ಮತ್ತು ಅದನ್ನು ಸಮರ್ಥಿಸಿರುವಂತಹ BJPಯ ಪ್ರಕಾರ ಈ ಮತದಾರರ ಪಟ್ಟಿಯಲ್ಲಿ ಅನೇಕ ನಕಲಿ ಮತದಾರರಿದ್ದಾರೆ. ಈ ನಕಲಿ ಮತದಾರರು ಅಂದರೆ ಯಾರು ಅಂತ ಇವರು ಪಟ್ಟಿ ಮಾಡಿರೋ ಪ್ರಕಾರ ಅನೇಕರು ಮೃತರಾಗಿರುವಂಥವರು ಕೂಡ ಮತದಾರರ ಪಟ್ಟಿಯಲ್ಲಿದ್ದಾರೆ. ಈ ದೇಶದಲ್ಲಿ ಇರದೇ ಇರುವಂಥವ್ರು ಕೂಡ ಮತದಾರರ ಪಟ್ಟಿಯಲ್ಲಿದ್ದಾರೆ. ಅಥವಾ ವಲಸೆ ಹೋಗಿರೋರು ಅಂದರೆ ಈ ರಾಜ್ಯದಲ್ಲೇ ಇಲ್ಲ, ಅವರು ಮತದಾರರ ಪಟ್ಟಿಯಲ್ಲಿದ್ದಾರೆ. ಮತ್ತು ಒಬ್ಬರ ಹೆಸರಲ್ಲಿ 20 ಜನ 30 ಜನ ಮತದಾರರ ಪಟ್ಟಿಯಲ್ಲಿದ್ದಾರೆ. ಇದರ ಜೊತೆಗೆ ಇವರು ಭಾಳ ಮುಖ್ಯವಾಗಿರುವಂಥದ್ದು, ಅನೇಕರು ಭಾರತದ ಪೌರತ್ವವಲ್ಲ, ದೇ ಆರ್ ನಾಟ್ ಸಿಟಿಜನ್ ಆಫ್ ಇಂಡಿಯಾ ಎನ್ನುವಂಥದ್ದು ಇವರು ಕೊಟ್ಟಂತಹ ಒಂದು ಕಾರಣಗಳು. ಅದನ್ನು ನಾವು ನೆಪಗಳಂತ ಕೂಡ ಕರಿಬೇಕಾಗತ್ತೆ. ಇದೆಲ್ಲವೂ ಮೇಲ್ನೋಟಕ್ಕೆ ಕಾಣುವಂತೆ ನಿಜ. ಭಾರತದ ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಈ ಥರದ ಅನೇಕ ಲೋಪದೋಷಗಳಿದ್ದಾವೆ. ಅನೇಕ ನಕಲಿ ಮತದಾನ ಮಾಡ್ತಿರೋದನ್ನು ನೋಡ್ತಾ ಇದ್ದೀವಿ. ಮತಗಳ್ಳತನ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಕೂಡ ಅದರ ಬಗ್ಗೆ ದೊಡ್ಡ ಮಟ್ಟದ ಅಭಿಯಾನ ಕೂಡ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಒಬ್ಬನೇ ವ್ಯಕ್ತಿಯ ಹೆಸರಲ್ಲಿ 100 ಜನ ಮತದಾನ ಮಾಡ್ತಿರೋದನ್ನು ನೋಡ್ತಾ ಇದ್ದೀವಿ. ಸತ್ತು ಹೋಗಿರೋಂಥವ್ರ ಹೆಸರಲ್ಲಿ ಬಂದು ಮತದಾನ ಮಾಡ್ತಿರೋದನ್ನು ನೋಡ್ತಾ ಇದ್ದೀವಿ. ಇದರ ಬಗ್ಗೆ ಯಾರಿಗೂ ಅನುಮಾನವಿಲ್ಲ. ಆದರೆ ಅದನ್ನು ಪರಿಷ್ಕರಿಸಬೇಕಾದ್ರೆ ಅದಕ್ಕೆ ಬಳಸಿಕೊಳ್ಳುವಂಥ ಮಾನದಂಡಗಳೇನು, ಅನುಸರಿಸುವ ಮಾರ್ಗಗಳೇನು ಎನ್ನುವುದು ಈಗಿರುವಂಥ ಪ್ರಶ್ನೆ. ನೀವು ನಿಜವಾಗಲೂ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಉದ್ದೇಶ ಏನು ಅಂತ ಪ್ರಶ್ನೆ ಎಲ್ಲರೂ ಕೇಳ್ತಾ. ಅದರಲ್ಲೂ ಪ್ರಜಾಪ್ರಭುತ್ವವಾದಿಗಳು ಮತ್ತು ವಿರೋಧ ಪಕ್ಷಗಳ ಇಂಡಿಯಾ ಒಕ್ಕೂಟ ಈ ಪ್ರಶ್ನೆಯನ್ನು ಮಾಡ್ತಾ ಇದೆ. ನಿಮ್ಮ ಉದ್ದೇಶವನ್ನು ಸ್ಪಷ್ಟಪಡಿಸಿ. ಯಾಕೆಂದರೆ ಕಳೆದ 11 ವರ್ಷಗಳಲ್ಲಿ ಇದೇ ರೀತಿಯ BJP, ಮೋದಿ ನೇತೃತ್ವದ BJP ಅಥವಾ NDA ಸರ್ಕಾರದ ಅನೇಕ ಉದ್ದೇಶಗಳ ಹಿಂದಿನ ಗುಪ್ತ ಕಾರ್ಯಸೂಚಿಗಳು ನಮ್ಗೆ ಗೊತ್ತಿದ್ದಾವೆ. ಈ SIRಗೆ ನೇರವಾಗಿ ಸಂಬಂಧಿಸಿ ಹೋಲಿಸ್ಬೋದಾದರೆ NRC ಮತ್ತು CAA ಬಗ್ಗೆ ನಾವು ಮಾತಾಡ್ಬೋದು. ಯಾಕಂದರೆ NRC ಮತ್ತು CAA ಬಗ್ಗೆ ಇರುವಂತಹ ಆರೋಪವೂ ಸಹ ಅದೇ, ಧಾರ್ಮಿಕ ಅಲ್ಪಸಂಖ್ಯಾತರನ್ನು, ಅದರಲ್ಲಿಯೂ ಮುಸ್ಲಿಮರನ್ನು ದೇಶದ ನಾಗರಿಕ ಪಟ್ಟಿಯಿಂದನೇ ಹೊರಗಿಡುವ ಉದ್ದೇಶದಿಂದ NRC ಮತ್ತು CAA ತಂದಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದರ ವಿವರಗಳಿಗೆ ನಾವು ಹೋಗೋದಿಲ್ಲ. ಅದೇ ತರಹದ ಒಂದು ಛಾಯೆ ಇರುವಂತಹ, ಅದರ ಒಂದು ರಿಫ್ಲೆಕ್ಷನ್ ಅಥವಾ ಅದರ ಒಂದು ಪ್ರತಿಬಿಂಬವಂತೆ ಕಾಣುವಂಥದ್ದು SIR ಅಂತ ಎನ್ನುವಂಥದ್ದು ಪ್ರತಿಯೊಬ್ಬರು ಮಾಡ್ತಿರುವಂಥ ಆರೋಪ. ಇದರಲ್ಲಿ ಆರೋಪದಲ್ಲಿ ಹುರುಳಿದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಅದು ಸತ್ಯಾಂಶ ಇದೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಕಳೆದ 11 ವರ್ಷಗಳಿಂದ ಆಗಿರುವಂಥ ಅನುಭವದ ಆಧಾರದಲ್ಲಿ ನೋಡ್ತಾ ಇದ್ದೀವಿ. ಯಾಕೆ ಇದನ್ನು ಆರೋಪ ಮಾಡ್ತಾ ಇದ್ದಾರೆ ಅಂದರೆ, ಈ SIR ಎನ್ನುವಂತಹ ಪ್ರಕ್ರಿಯೆ ಮೂಲಕ ಒಂದು ನಿರ್ಮೂಲನೆ ನಡೆಸ್ತಾ ಇದ್ದಾರೆ. ದೇ ಆರ್ ಕ್ಲೆನ್ಸಿಂಗ್ ದ ಪೀಪಲ್ ಆಫ್ ಇಂಡಿಯಾ, ಸಿಟಿಜನ್ ಆಫ್ ಇಂಡಿಯಾ ಅನ್ನುವಂಥದ್ದು ಮುಖ್ಯ ಆರೋಪ. ಈ ಸಿಟಿಜನ್ ಆಫ್ ಇಂಡಿಯಾದಲ್ಲಿ ಯಾರು ನಿರ್ಮೂಲನೆಗೊಳ್ತಾರೆ ಮತದಾರ ಪಟ್ಟಿಯಿಂದ ಅಂತಂದರೆ, ದಲಿತರು, ಆದಿವಾಸಿಗಳು, ಅಲೆಮಾರಿಗಳು ಮತ್ತು ಧಾರ್ಮಿಕ ಅಲ್ಪಸಂಖ್ಯೆ, ಅದರಲ್ಲಿಯೂ ಮುಸ್ಲಿಮರು ಸಂಪೂರ್ಣವಾಗಿ ಅಥವಾ ಬಹುತೇಕ ಪ್ರಮಾಣದಲ್ಲಿ ಮತದಾರರ ಪಟ್ಟಿಯಿಂದ ಹೊರತಳ್ಳಲ್ಪಡ್ತಾರೆ, ಅವರು ನಿರ್ಮೂಲನೆಗೊಳ್ತಾರೆ ಮತ್ತು ಕ್ರಮೇಣ ಅಂಚಿಗೆ ಸರಿಸಲ್ಪಡ್ತಾರೆ ಅನ್ನುವಂಥದ್ದು ಭಾಳ ದೊಡ್ಡ ಆರೋಪ ಇದೆ. ಈ ಆರೋಪದಲ್ಲಿ ಮತ್ತೆ ಹೇಳ್ತಾ ಇದ್ದೀವಿ, ಸತ್ಯಾಂಶ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಇದರ ಸತ್ಯಾಂಶ ಇದೆ ಅಂತಂದರೆ, ಈ ಮತದಾರರನ್ನು ಈ ಸಮುದಾಯಗಳನ್ನು ಹೊರಗಿಟ್ಬಿಟ್ರೆ ತಮ್ಮನ್ನು ಬೆಂಬಲಿಸುವಂತಹ ಬಹುಸಂಖ್ಯಾತ ಮತದಾರರ ಪೈಕಿ ತಮಗೆ ಬೆಂಬಲಿರುವಂಥವರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸ್ಬಿಟ್ಟು ಶಾಶ್ವತವಾಗಿ ಚುನಾವಣೆಗಳಲ್ಲಿ ಗೆಲ್ತಾ ಹೋಗ್ಬೋದು ಎನ್ನುವಂಥದ್ದು ಒಂದು ದೀರ್ಘಕಾಲೀನ ಒಂದು ಯೋಜನೆ, ಕಾರ್ಯಸೂಚಿ ಇರುವುದು ಅನ್ನೋದರ ಆರೋಪದಲ್ಲಿ ಕೂಡ ಹುರುಳಿದೆ ಎನ್ನುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇದು ಕೊಡುವಂಥ ಕಾರಣಗಳನ್ನು ನಾವು ಮೇಲ್ನೋಟಕ್ಕೆ ಒಪ್ಕೊಂಡ್ರೂ ಕೂಡ ಇದರ ಹಿಂದಿರುವಂಥ ಗುಪ್ತ ಕಾರ್ಯಸೂಚಿಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ. ಮತ್ತು SIRನ್ನು ಈ ಕಾರಣಗಳಿಗಾಗಿ
ವಿರೋಧಿಸಬೇಕಾಗುತ್ತೆ. ಮತ್ತು ಅವರು ಅದನ್ನು ಮಾಡಿದ ರೀತಿಯನ್ನು, ಪ್ರಕ್ರಿಯೆಗೆ ಅನುಸರಿಸಿದ ಮಾನದಂಡಗಳನ್ನು ನಾವು ಅರ್ಥ ಮಾಡ್ಕೊಂಡು ಇದನ್ನು ವಿರೋಧಿಸಬೇಕಾಗತ್ತೆ. ಒಂದು ಉತ್ತಮ ಉದಾಹರಣೆ ಕೊಡ್ತಾ ಇದ್ದೀವಿ. ಯಾತಕ್ಕೋಸ್ಕರ ಇದನ್ನು ವಿರೋಧಿಸಬೇಕಾಗುತ್ತೆ ಅಂದರೆ, ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಇವರು ವಲಸಿಗರನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ವಲಸಿಗರು ಆ ರಾಜ್ಯದಲ್ಲಿ ಇರೋದಿಲ್ಲ, ಅಥವಾ ಬಿಹಾರಕ್ಕೆ ಸಂಬಂಧಪಟ್ಟಂತ ಹೇಳೋದಾದರೆ ವಲಸಿಗರು ಬಿಹಾರ್ನಲ್ಲಿ ಇರೋದಿಲ್ಲ, ಹೀಗಾಗಿ ಅವ್ರು ಮತದಾರರು ಆಗೋದಿಲ್ಲ ಅನ್ನುವಂಥ ಒಂದು ಕಾರಣವನ್ನು ಅವ್ರು ಹೇಳ್ತಾ ಇದ್ದಾರೆ. ಆದರೆ ವಲಸಿಗರು ಯಾತಕ್ಕೆ ತಮ್ಮ ಸ್ಥಳೀಯ ರಾಜ್ಯಗಳನ್ನು, ಸ್ಥಳೀಯ ಊರನ್ನು ಬಿಟ್ಟು ಹೋಗ್ತಾರೆ ಅಂತಂದರೆ, ಅಲ್ಲಿ ಉದ್ಯೋಗ ಇಲ್ಲ ಅನ್ನುವಂಥ ಕಾರಣಕ್ಕೆ ಅವ್ರು ಬಿಟ್ಟು ಹೋಗ್ತಾರೆ. ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ. ಅದು ಸರ್ಕಾರ ತನ್ನ ರಾಜ್ಯಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ, ತನ್ನ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ, ತನ್ನ ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ. ಈ ಎಲ್ಲ ಕಾರಣಗಳಿಗೆ ಉದ್ಯೋಗವನ್ನು ಅರಿಸಿ ಜಿಲ್ಲಾ ಕೇಂದ್ರದಿಂದ ರಾಜಧಾನಿಗೆ ಬರ್ತಾರೆ, ಅಥವಾ ತಮ್ಮ ರಾಜ್ಯದ ರಾಜಧಾನಿಯಲ್ಲಿ ಉದ್ಯೋಗ ಸಿಗದೆ ಹೋದರೆ ಬೆಂಗಳೂರಿನಂತಹ ರಾಜಧಾನಿಗೆ ಬಂದು ಉದ್ಯೋಗಕ್ಕೆ ಸೇರ್ಕೊಳ್ತಾರೆ. ಮತ್ತು ಚುನಾವಣೆ ಬಂದ ಸಂದರ್ಭದಲ್ಲಿ ತಮ್ಮ ತಮ್ಮ ರಾಜ್ಯಗಳಿಗೆ ಮರಳಿ ಮತದಾನ ಮಾಡಿ ಬರ್ತಾ ಇದ್ದಾರೆ. ಇಲ್ಲಿ ಒಂದು ಲೋಪದೋಷಗಳಿದ್ದಾವೆ, ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಲೋಪದೋಷ ಇದ್ದಾವೆ. ಆದರೆ ಲೋಪದೋಷವನ್ನು ಸರಿಪಡಿಸಬೇಕಾದಂಥ ಸರ್ಕಾರ, ಅದಕ್ಕೆ ಅನುಸರಿಸಬೇಕಾದಂಥ ಮಾನದಂಡಗಳನ್ನು ನಾವು ಸರಿಯಾಗಿ ಮಾನದಂಡಗಳನ್ನು ಅನುಸರಿಸದೆ ಹೋದರೆ, ಗುಪ್ತ ಕಾರ್ಯಸೂಚಿಯನ್ನು ಇಟ್ಕೊಂಡಿದ್ರೆ, ನಿರ್ಮೂಲನೆ ಮಾಡುವಂಥ ಗುಪ್ತ ಕಾರ್ಯಸೂಚಿ ಇಟ್ಕೊಂಡಾಗ ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಮತ್ತು ಮುಖ್ಯವಾಗಿ ಸರ್ಕಾರವೇ ಈ ಜನಸಂಖ್ಯೆಯನ್ನು, ಬಹುತೇಕ ಬಡ ಕುಟುಂಬಗಳು ಮತ್ತು ಕೂಲಿ ಕಾರ್ಮಿಕರನ್ನು ತನ್ನ ರಾಜ್ಯಗಳನ್ನು ತೊರೆಯುವಂತೆ ಮಾಡುತ್ತೆ. ಮತ್ತು ಬಂದ ನಂತರ ನಿಮಗೆ ಮತದಾನ ಮಾಡುವ ಹಕ್ಕಿಲ್ಲ ಎನ್ನುವಂಥ ರೀತಿಯಲ್ಲಿ ಕ್ಲೆನ್ಸಿಂಗ್ ಅಥವಾ ನಿರ್ಮೂಲನೆಯ ಕಾರ್ಯತಂತ್ರ ಮಾಡ್ಕೊಳ್ತಿದ್ದಾರೆ ಎನ್ನುವಂಥ ಉದಾಹರಣೆಯನ್ನು, ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಈ ಕಾರಣಕ್ಕಾಗಿ SIR ಒಂದು ದುರುದ್ದೇಶಪೂರಿತವಾಗಿರುವಂಥದ್ದನ್ನು ಎನ್ನುವುದನ್ನು ಹೇಳಬೇಕಾಗತ್ತೆ. ಮತ್ತು ಮುಸ್ಲಿಮರ ಕುರಿತಾಗಿ ನಾವು ಆಲ್ರೆಡಿ ಮಾತಾಡ್ತಾ ಇದ್ದೀವಿ. ಮೊನ್ನೆ ನೋಡಿದ್ದೀವಿ, ಕರ್ನಾಟಕ ರಾಜ್ಯದಲ್ಲಿ ಏನು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತಿನ ಪತ್ರಿಕೆಯಲ್ಲಿ ಬಂದಂಥ ವರದಿ, ಒಬ್ಬ ಮುಸ್ಲಿಂ ಶಿಕ್ಷಕಿಗೆ ಸಮೀಕ್ಷೆಗೆ ಹೋದಾಗ, ಸಮೀಕ್ಷೆದಾರರು ಮುಸ್ಲಿಮರ ಶಿಕ್ಷಕರೊಬ್ಬರು ಸಮೀಕ್ಷೆಗೆ ಹೋದಾಗ, ನೀವು ಮುಸ್ಲಿಮರಾಗಿದೆಯಾ, ನಿನಗೆ ಯಾವ ಅಧಿಕಾರ ಇದೆ ನಮ್ಮನೆ ಬರೋದಕ್ಕೆ ಅನ್ನುವಂಥ ಮಾತನ್ನು ಹೇಳಿರೋದನ್ನು ನೋಡ್ತಾ ಇದ್ದೀವಿ. ಈ ಹಂತದಲ್ಲಿ ಮುಸ್ಲಿಮರ ಪರಿಸ್ಥಿತಿ ಇದ್ದಾಗ ಇವರು ಮತದಾನದ ಪಟ್ಟಿಯಿಂದ ಹೊರಗಿಟ್ಬಿಟ್ರೆ ಇವರ ಬದುಕು ಏನಾಗ್ಬೋದು ಅನ್ನುವಂಥದ್ದನ್ನು ನಾವು ನಿಮ್ಮ ಊಹೆಗೆ ಬಿಡಬೇಕಾಗಿದೆ. ಮತ್ತು ಇವರು SIR ಮಾಡುವುದಕ್ಕೆ ಬಿಹಾರ ರಾಜ್ಯದಲ್ಲಿ ಭಾರತೀಯ ಚುನಾವಣಾ ಆಯೋಗ SIR ಮಾಡೋದಕ್ಕೆ ಅನುಸರಿಸಿದ ಮಾನದಂಡಗಳೇನು ಮತ್ತು ನಿಬಂಧನೆಗಳೇನು ಅಂತಂದರೆ, 2003ರವರೆಗೆ ಏನು ನೋಂದಾಯಿತರಾಗಿದ್ದಾರೆ, ಇವರು 2003 ಒಂದು ರೆಫರೆನ್ಸ್ ವರ್ಷವನ್ನಾಗಿ ಅಥವಾ ಬೆಂಚ್ ಮಾರ್ಕ್ ವರ್ಷವನ್ನಾಗಿ ತೊಗೊಂಡಿದ್ದಾರೆ. ಯಾತಕ್ಕೋಸ್ಕರ SI 2003 ಅಂತ ನೋಡಿದ್ರೆ, 2003ರಲ್ಲಿಯೂ ಇದೇ ರೀತಿ ಪರಿಷ್ಕರಣೆ ಮಾಡಿದ್ರು, ಹೀಗಾಗಿ 2003 ರೆಫರೆನ್ಸ್ ಆಗಿ ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ. ಈ 2003 ವರ್ಷದಲ್ಲಿ ಯಾರು ಮತದಾರರ ಪಟ್ಟಿಯಲ್ಲಿದ್ದಾರೋ ಅವರು ಈ ಭಾರತೀಯ ಚುನಾವಣಾ ಆಯೋಗ ಏನು 11 ದಾಖಲೆಗಳನ್ನು ಪಟ್ಟಿ ಮಾಡಿದೆ, 11 ದಸ್ತಾವೇಜುಗಳು ಅಥವಾ ದಾಖಲೆಗಳನ್ನು ಪಟ್ಟಿ ಮಾಡಿದೆ, ಅದರಲ್ಲಿ ಒಂದನ್ನು ತೋರಿಸ್ಬೇಕಾಗತ್ತೆ. ಈ ಒಂದನ್ನು ತೋರಿಸಿದ್ರೆ ಮಾತ್ರ ಅವರನ್ನು ಮತದಾರರ ಪಟ್ಟಿಯಲ್ಲಿ ಪರಿಗಣಿಸ್ತಾರೆ. ಯಾರು 2003 ವರ್ಷದ ಪರಿಷ್ಕರಣೆಯಲ್ಲಿ ಇದ್ದಂಥ ಮತದಾರರು. ಒಂದು ವೇಳೆ 2003 ಪಟ್ಟಿಯಲ್ಲಿ ಇರದಂತಹ 40 ವರ್ಷಕ್ಕಿಂತ ಮೇಲ್ಪಟ್ಟ ಮತದಾರರೇನಿದ್ದಾರೆ, ಅವರು ಮತ್ತೆ ಪೌರತ್ವ ಅಥವಾ ಗುರುತನ್ನು ದಾಖಲೆಯನ್ನು ತೋರಿಸ್ಬೇಕಾಗತ್ತೆ, ತಮ್ಮ ಪೌರತ್ವವನ್ನು ಸಾಬೀತುಪಡಿಸ್ಬೇಕಾಗತ್ತೆ. ಯಾರು 2003 ಮತದಾರರಲ್ಲಿ ಪಟ್ಟಿಯಲ್ಲಿ ಇರದಂತಹ 40 ವರ್ಷಕ್ಕೂ ಮೇಲ್ಪಟ್ಟವರು. ಇನ್ನು 2003 ಮತದಾರರ ಪಟ್ಟಿಯಲ್ಲಿ ಇರದಂತಹ 21ರಿಂದ 40 ವರ್ಷದ ವಯಸ್ಸಿನವರು ತಮ್ಮ ತಂದೆ ತಾಯಿಗಳು 2003 ಮತದಾರರ ಪಟ್ಟಿಯಲ್ಲಿ ಇರಬೇಕು ಮತ್ತು ಅವರ ದಾಖಲೆ ಪತ್ರಗಳನ್ನು ತೋರಿಸ್ಬೇಕಾಗತ್ತೆ, ಅವರ ಪೌರತ್ವವನ್ನು ಸಾಬೀತುಪಡಿಸಬೇಕಾಗತ್ತೆ. ಇನ್ನು 2004 ನಂತರ ಹುಟ್ಟಿರುವಂಥವ್ರು ಯಾರು ಮತದಾರರ 2003 ಪಟ್ಟಿಯಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ವೋ, 2004 ನಂತರ ಹುಟ್ಟಿರೋರು ಮೇಲಿನ ರೀತಿ ಅವರ ತಂದೆ ತಾಯಿಗಳು 2003 ಪಟ್ಟಿಯಲ್ಲಿರಬೇಕು ಮತ್ತು ಇವರ ಬಳಿ ಮತದಾರರ 11 ದಾಖಲೆ ಪೈಕಿ ಒಂದಾದರೂ ದಾಖಲೆ ಇರಬೇಕು ಮತ್ತು ಪೌರತ್ವವನ್ನು ಸಾಬೀತುಪಡಿಸ್ಬೇಕಂತ ಎನ್ನುವಂಥ ನಿಬಂಧನೆಗಳನ್ನು ಹಾಕಿದ್ದಾರೆ. ಇವೆಲ್ಲವೂ ಇವರು ಕೊಟ್ಟಂತಹ ನಿಬಂಧನೆಗಳಾಗಿದ್ದಾವೆ. ಮತ್ತು ಇವೆಲ್ಲವನ್ನು ಪ್ರಶ್ನಿಸಿಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಗಳನ್ನು ದಾಖಲೆ ಮಾಡಲಾಯಿತು ಮತ್ತು ಇದರ ದುರುದ್ದೇಶವನ್ನು ವಿವರಿಸಿಬಿಟ್ಟು ಅರ್ಜಿಗಳನ್ನು ದಾಖಲೆ ಮಾಡಲಾಯಿತು. ಮತ್ತು ಭಾಳ ಮುಖ್ಯವಾಗಿ ಎಲ್ಲರೂ ಕೇಳ್ತಿರುವಂಥ ಪ್ರಶ್ನೆ ಅಂದರೆ, ಪೌರತ್ವವನ್ನು ಸಾಬೀತುಪಡಿಸಬೇಕಾಗಿರೋರು ಯಾರು ಮತ್ತು ಚುನಾವಣಾ ಆಯೋಗಕ್ಕೆ ಪೌರತ್ವವನ್ನು ನಿರ್ಧರಿಸಿರುವ ಅಧಿಕಾರವಿದೆ. ಸಂವಿಧಾನಾತ್ಮಕವಾಗಿ ಚುನಾವಣಾ ಆಯೋಗಕ್ಕೆ ಪೌರತ್ವವನ್ನು ನಿರ್ಧರಿಸುವ ಅಧಿಕಾರವಿಲ್ಲ. ಹಾಗಿದ್ರೆ ಪೌರತ್ವವನ್ನು
ಯಾರು ನಿರ್ಧರಿಸಬೇಕನ್ನುವಂಥ ಪ್ರಶ್ನೆಗೆ ಇದುವರೆಗೂ ಸುಪ್ರೀಂ ಕೋರ್ಟು ನಿರ್ದಿಷ್ಟವಾಗಿ ಅಥವಾ ಸ್ಪಷ್ಟವಾಗಿ ಉತ್ತರ ಕೊಟ್ಟಿಲ್ಲ. ಈಗೇನು ಚುನಾವಣೆ ಈ SIR ಕುರಿತಂತೆ ವಿಚಾರಣೆ ನಡೀತಾ ಇದೆ, ಆ ಸಂದರ್ಭದಲ್ಲಿಯೂ ಈ ಪೌರತ್ವದ ಕುರಿತಂಗೆ ಚರ್ಚೆ ಬರ್ತಾ ಇದೆ. ಪೌರತ್ವವನ್ನು ಸಾಬೀತುಪಡಿಸಬೇಕಾದಂಥ ದಾಖಲೆಗಳು ಯಾವುವು? ಯಾಕಂದರೆ ಆಧಾರ್ ಕಾರ್ಡನ್ನು ಪೌರತ್ವ ಸಾಬೀತುಪಡಿಸುವಂಥ ದಾಖಲೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ಅಥವಾ ಚುನಾವಣಾ ಆಯೋಗ ಕೊಟ್ಟಂಥ 11 ಪಟ್ಟುಗಳು ಮತದಾರರ ಗುರುತಿನ ಚೀಟಿ, ಪಡಿತರ ಚೀಟಿ ಯಾವುವು ಪೌರತ್ವವನ್ನು ಸಾಬೀತುಪಡಿಸುವಂತಹ ದಾಖಲೆಗಳು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಪೌರತ್ವವನ್ನು ಸಾಬೀತುಪಡಿಸುವ ದಾಖಲೆ ಯಾವುದು ಎನ್ನುವಂಥ ಪ್ರಶ್ನೆ ಈ ವಿಚಾರಣೆ ಸಂದರ್ಭದಲ್ಲಿ ಬರ್ತಾ ಇದೆ. ಮತ್ತು ಆಧಾರ್ ಕಾರ್ಡನ್ನು ಒಂದು ಪೌರತ್ವ ಸಾಬೀತುಪಡಿಸುವ ದಾಖಲೆ ಅಂತ ಪರಿಗಣಿಸ್ತಿಲ್ಲ ಎನ್ನುವಂಥದ್ದು ಚುನಾವಣಾ ಆಯೋಗ ವಿಚಾರಣೆ ಸಂದರ್ಭದಲ್ಲಿ ತನ್ನ ವಾದ ಮಂಡಿಸ್ತಾ ಇದೆ. ಆರಂಭದಲ್ಲಿ ಸುಪ್ರೀಂ ಕೋರ್ಟ್ನ ಪೀಠ ಇದನ್ನು ಪುರಸ್ಕರಿಸ್ತಾ ಇತ್ತು, ಆದರೆ ಕೆಲವು ದಿನ ನಂತರದ ವಿಚಾರಣೆ ನಡೆಸ್ತಾ ಆಧಾರನ್ನು ಒಂದು ದಾಖಲೆಯಾಗಿ ಮತದಾರರ ಪಟ್ಟಿಯನ್ನು ಪರಿಗಣಿಸುವ ದಾಖಲೆಯಾಗಿ ಪರಿಗಣಿಸಬೇಕಂತ ಆ ಚುನಾವಣಾ ಆಯೋಗಕ್ಕೆ ಸೂಚನೆ ಕೊಟ್ಟಿದೆ, ಪದೇ ಸೂಚನೆ ಕೊಟ್ಟಿದೆ. ಮತ್ತು ಆದರೆ ಆಧಾರ್ ಪೌರತ್ವ ನಿರ್ಧರಿಸಿರುವ ದಾಖಲೆ ಅಲ್ಲ ಎನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾ ಇದೆ. ಹೀಗಾಗಿ ಇನ್ನು ವಿಚಾರಣೆ ಮುಂದುವರಿತಾ ಇದೆ. ಆದರೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮುಗಿಸಿಲ್ಲ, ಆದರೂ ಸಹ SIR ಪ್ರಕ್ರಿಯೆ ತಡೆ ಕೊಟ್ಟಿಲ್ಲ. ಹೀಗಾಗಿ ವಿಚಾರಣೆ ನಡೀತಾ ಇದೆ, ಆದರೆ SIR ಪ್ರಕ್ರಿಯೆಗೆ ತಡೆ ಕೊಟ್ಟಿಲ್ಲ. ಇದು ಕೂಡ ಭಾಳ ಒಂದು ಕಾಂಟ್ರಡಿಕ್ಟರಿ ಅಂತ ಹೇಳಬೇಕಾಗತ್ತೆ. ಈ ಹಿಂದಿನ ಸಂದರ್ಭದಲ್ಲಿ ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ರದ್ದುಪಡಿಸಿದಾಗ ಸಹ ವಿಚಾರಣೆಗೆ ತೊಗೊಂಡಿದ್ರು, ಆದರೆ ಆ ರಾಜ್ಯ ಸ್ಥಾನಮಾನ ರದ್ದುಪಡಿಸಿದ್ದನ್ನು ಪ್ರಕ್ರಿಯೆಗೆ ತಡೆ ಒಡ್ಲಿಲ್ಲ. ರಾಮ ಜನ್ಮಭೂಮಿ ವಿವಾದಕ್ಕೂ ಅದನ್ನೇ ಅನ್ವಯಿಸುತ್ತೆ, ಅಥವಾ EWSಗೂ ಅದೇ ರೀತಿ ಅನ್ವಯಿಸುತ್ತೆ. ಈ ಸಂದರ್ಭದಲ್ಲಿ ಸಹ ವಿಚಾರಣೆ ಮಾಡ್ತಾ ಇದ್ದಾರೆ, ಆದರೆ ಯಾವುದೇ ಕುರಿತಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಆ ಪ್ರಕ್ರಿಯೆಗೆ ತಡೆ ಒಡ್ಡಿಲ್ಲ ಎನ್ನುವುದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ಭಾಳ ಚರ್ಚೆಗೆ ಬರ್ತಿರುವಂಥದ್ದು ಪೌರತ್ವವನ್ನು ಸಾಬೀತುಪಡಿಸುವ ಪ್ರಶ್ನೆ. ಯಾರು ಪೌರತ್ವವನ್ನು ಸಾಬೀತುಪಡಿಸಬೇಕು ಎನ್ನುವಂಥದ್ದು ಯಾತಕ್ಕೋಸ್ಕರ ಆತಂಕಕ್ಕೆ ಈಡು ಮಾಡ್ತಾ ಇದೆ ಅಂತಂದರೆ, ಒಂದು ಕಡೆಗೆ ಕಾನೂನಾತ್ಮಕವಾಗಿ ಈ ರೀತಿಯಾದಂಥ ಒಂದು ನಿಬಂಧನೆಗಳು ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಅಧಿಕಾರದಲ್ಲಿರುವಂಥ BJP ಸರ್ಕಾರ ಮತ್ತು ಅದರ ಒಂದು ಮಾತೃ ಸಂಘಟನೆ ಆದಂಥ RSS ಮತ್ತು ಅದರ ಎಲ್ಲ ಮುಖಂಡರು ಪದೇ ಹೇಳ್ತಾ ಇದ್ದಾರೆ, ಇಲ್ಲಿ ಭಾರತ ಅಂದರೆ ಹಿಂದೂಗಳ ದೇಶ, ಇಲ್ಲಿ ನೀವು ಭಾರತದಲ್ಲಿ ಇರಬೇಕಂದ್ರೆ ಹಿಂದೂಗಳ ಆದೇಶದ ಪ್ರಕಾರ ಇರಬೇಕು, ಹಿಂದೂ ಧರ್ಮದ ಏನೋ ಒಂದು ಚೌಕಟ್ಟಿದೆ ಅದರಡಿಯಲ್ಲಿ ಬದುಕಬೇಕೆನ್ನುವಂಥದ್ದನ್ನು ಎಲ್ಲರೂ RSSನ ಮುಖಂಡರುಗಳು ಮತ್ತು BJP ಮುಖಂಡರು ಹಿಡಿದು ಸಾವಿರಾರು ನೂರಾರು ಪುಟಗಳ ದಾಖಲೆಗಳಿದ್ದಾವೆ. ಅವರು ಪದೇ ಹೇಳ್ತಾ ಇದ್ದಾರೆ ಮತ್ತು ಹಿಂದೂತ್ವ ರಾಷ್ಟ್ರೀಯವಾದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ತರಹದ ಒಂದು ತಾತ್ವಿಕವಾಗಿ ಈ ತರಹದ ಒಂದು ನೆರೇಷನ್ ಕಟ್ತಾ ಇದ್ದಾರೆ. ಮತ್ತು ಇದು ಪೌರತ್ವಕ್ಕೆ ಲಿಂಕ್ ಮಾಡಿಬಿಟ್ರೆ, ಈಗ ಪೌರತ್ವವನ್ನು ಇವರು ನಿರ್ಧರಿಸ್ತಾ ಇಲ್ಲ, ಆದರೆ ಇವರ ಈ ನೆರೇಷನ್ಗೆ, ಹಿಂದೂ ರಾಷ್ಟ್ರೀಯತೆಗೆ ಈ ನೆರೇಷನ್ ಲಿಂಕ್ ಮಾಡಿಬಿಟ್ರೆ ಸಂಪೂರ್ಣವಾಗಿ ಈ ನೆರೇಷನ್ನಿಂದ ಯಾರು ಹೊರಗುಳಿತಾರೋ ಅವ್ರು ಯಾರು ಪೌರತ್ವ ಭಾರತೀಯ ಸಿಟಿಜನ್ಸ್ ಪೌರರಲ್ಲ ಎನ್ನುವಂಥ ದಿನಗಳು ಹತ್ತಿರದಲ್ಲಿರ್ತವೆ. ಮತ್ತು ಸಹಜವಾಗಿ ಇದರ ಬಲಿಪಶುಗಳಾಗಿರುವಂಥದ್ದು ಈಗಾಗಲೇ ಹೇಳುವಂತೆ ಯಾವುದೇ ಗುರುತುಗಳಿಲ್ಲದಂತಹ, ದಾಖಲೆಗಳಿಲ್ಲದಂತಹ ಆದಿವಾಸಿಗಳು, ಅಲೆಮಾರಿಗಳು ಮತ್ತು ಅಲ್ಪಸಂಖ್ಯಾತರು, ಅದರಲ್ಲಿಯೂ ಮುಸ್ಲಿಮರು ಮತ್ತು ದಲಿತರು ಇದರ ಮುಖ್ಯ ಬಲಿಪಶುಗಳು. ಯಾಕಂದರೆ ಅವರಿಗೆ ಗುರುತಿಲ್ಲ, ಗುರುತಿನ ಚೀಟಿಯನ್ನು ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಅವರನ್ನು ಸಿಟಿಜನ್ ಅಂತ ಪರಿಗಣಿಸೋದಕ್ಕೆ ಬೇಕಾದಂತಹ ಒಂದು ಗುರುತುಗಳು ಇಲ್ದಿರೋ ಕಾರಣಕ್ಕೆ ಇವರು ಭಾರತದ ನಾಗರಿಕತೆಯಿಂದಲೇ ಹೊರಗುಳಿಯುವಂಥ, ನಾಗರಿಕ ಸಮಾಜದಿಂದಲೇ ಹೊರಗುಳಿಯುವಂಥ ದಿನಗಳಿದ್ದಾವೆ. ಈ ಅಪಾಯಕಾರಿ ಸನ್ನಿವೇಶವನ್ನು ಮನಗಂಡೇ ಈ SIR ಅನ್ನುವಂಥದ್ದನ್ನು ಎಲ್ಲರೂ ವಿರೋಧಿಸ್ತಾ ಇದ್ದಾರೆ. ಹಾಗಿದ್ಮೇಲೆ ಈ SIR ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ ನಂತರ ನಡೆದಂಥ ವಿದ್ಯಮಾನಗಳು ಏನು ಅಂತಂದರೆ, ಸಂಕ್ಷಿಪ್ತವಾಗಿ ಹೇಳೋದಾದರೆ 24 ಜೂನ್ 2025ರಂದು ಭಾರತೀಯ ಚುನಾವಣಾ ಆಯೋಗವು ತನ್ನ ಒಂದು ಅಂತರ್ಜಾಲ ತಾಣದಲ್ಲಿ, ವೆಬ್ಸೈಟ್ನಲ್ಲಿ ಏನು ಪ್ರಕಟಣೆ ಮಾಡಿತು, ಬಿಹಾರ ರಾಜ್ಯದಲ್ಲಿ ಸಂಬಂಧಪಟ್ಟಂತೆ 7.89 ಕೋಟಿ 7 ಲಕ್ಷ ಜನಸಂಖ್ಯೆಯ ಮತದಾರರಿದ್ದಾರೆ. 7.89 crore ಪೀಪಲ್ ಆರ್ ದ ವೋಟರ್ಸ್ ಆಫ್ ಬಿಹಾರ್ ಸ್ಟೇಟ್ ಅಂತ ಹೇಳ್ಬಿಟ್ಟು 24 ಜೂನ್ 2025ರಲ್ಲಿ ಪ್ರಕಟಣೆ ಮಾಡ್ತು. ಅದಾದ ನಂತರ SIR ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತು. 36 ದಿನಗಳ ನಂತರ ಅಂದರೆ 1 ಆಗಸ್ಟ್ 2025 ಅಂದರೆ ಈ 24 ಜೂನ್ 2025ರಲ್ಲಿ 7.89 crores ಮತದಾರರಿದ್ದಾರೆ ಬಿಹಾರ ರಾಜ್ಯದಲ್ಲಿ ಅಂತ ಹೇಳಿದ್ರು. 36 ದಿನಗಳ ನಂತರ SIR ಪ್ರಕ್ರಿಯೆ ಪ್ರಾರಂಭ ಮಾಡಿ 36 ದಿನಗಳ ನಂತರ 1 ಆಗಸ್ಟ್ 2025ರಂದು 65 ಲಕ್ಷ ಜನಸಂಖ್ಯೆಯನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕ್ಬಿಟ್ಟು, ದೇ ಆರ್ ರಿಮೂವ್ಡ್ ಫ್ರಮ್ ದ ವೋಟರ್ಸ್ ಲಿಸ್ಟ್, ತೆಗೆದುಹಾಕ್ಬಿಟ್ಟು ಪರಿಷ್ಕೃತ SIR ಪ್ರಕ್ರಿಯೆ 36 ದಿನಗಳಲ್ಲಿ ನಡೆಸಿದೆ. ಇದನ್ನು ಭಾಳ ಅರ್ಥ, ಕೇವಲ 36 ದಿನಗಳಲ್ಲಿ ನಡೆಸಿದ SIR ಪ್ರಕ್ರಿಯೆ ನಂತರ 7.24 ಕೋಟಿಯಷ್ಟು ಮತದಾರರಿದ್ದಾರೆ, ಅಧಿಕೃತ ಮತದಾರರು ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿಬಿಡ್ತು. 65 ಲಕ್ಷ ಮತದಾರರ ಪಟ್ಟಿಯಿಂದ ತೆಗೆದಾಕ್ಬಿಡ್ತು. ಈ ಮತದಾರರ ಪಟ್ಟಿಯಲ್ಲಿ ಯಾವ ಕಾರಣಕ್ಕೆ ತೆಗೆದಾಕ್ತು ಅಂದರೆ, ಈಗ ಆಲ್ರೆಡಿ ಹೇಳದಂತೆ ಇವರಲ್ಲಿ ಅನೇಕರು ಸತ್ತೋಗ್ಬಿಟ್ಟಿದ್ದಾರೆ, ಅನೇಕರು ರಾಜ್ಯದಲ್ಲಿಲ್ಲ,
ಅನೇಕರು ಎಲ್ಲಿದ್ದಾರೋ ಗೊತ್ತಿಲ್ಲ, ಅನೇಕರು ವಲಸೆ ಹೋಗಿದ್ದಾರೆ. ಈ ರೀತಿಯಾಗಿ ಅನೇಕ ಕಾರಣಗಳನ್ನ ಕೊಟ್ಬಿಟ್ಟು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ್ರು. ಈ ಮತದಾರರ ಪಟ್ಟಿಯಿಂದ ತೆಗೆದುಹಾಕೋರ ಪಟ್ಟಿಯಲ್ಲಿ ದಲಿತರು ಎಷ್ಟಿದ್ದಾರೆ, ಮುಸ್ಲಿಮರು ಎಷ್ಟಿದ್ದಾರೆ, ಆದಿವಾಸಿಗಳು ಎಷ್ಟಿದ್ದಾರೆ, ಅಲೆಮಾರಿಗಳು ಎಷ್ಟಿದ್ದಾರೆ, ಮಹಿಳೆಯರು ಎಷ್ಟಿದ್ದಾರೆ ಅನ್ನುವಂಥ, ಟ್ರಾನ್ಸ್ಜೆಂಡರ್ಸ್ ಎಷ್ಟಿದ್ದಾರೆ ಅನ್ನುವಂಥ ವಿವರಗಳನ್ನು ಲಭ್ಯವಾಗಿಲ್ಲ. ಯಾಕಂದರೆ ಅದಕ್ಕೆ ಬೇಕಾದಂಥ ವಿವರಗಳನ್ನು ಕೊಡೋದಕ್ಕೆ ಚುನಾವಣಾ ಆಯೋಗ ನಿರಾಕರಿಸ್ತಾ ಇದೆ. ಅಂದರೆ ಈ SI ವಿರುದ್ಧ ಮಾಡ್ತಿರುವಂಥ ಆರೋಪದಲ್ಲಿ ಭಾಳ ಮುಖ್ಯವಾದ ಮತ್ತೊಂದು ಆರೋಪದಲ್ಲಿ ಇಲ್ಲಿ ಪಾರದರ್ಶಕತೆ ಇಲ್ಲ, ಯಾವುದೇ ದತ್ತಾಂಶ ಲಭ್ಯವಿಲ್ಲ. ಯಾವುದೇ ಒಂದು ಸಮೀಕ್ಷೆಗೆ ಅಗತ್ಯವಾದಂಥದ್ದು ದತ್ತಾಂಶಗಳು ಕೊಡಬೇಕಾಗತ್ತೆ, ಡಾಟಾ ಕೊಡಬೇಕಾದ್ರೆ ಅದು ಚುನಾವಣೆ ಆಗೋ ಯಾವುದೇ ರೀತಿಯ ದತ್ತಾಂಶವನ್ನು ಕೊಡ್ತಾ ಇಲ್ಲ, ಡಾಟಾ ಕೊಡ್ತಾ ಇಲ್ಲ. ಹೀಗಾಗಿ ನಮಗೆ ಈ ಕೈಬಿಟ್ಟಿದ್ದಂತಹ ಏನು ಆಗಸ್ಟ್ 1, 2025 ಪ್ರಕಟಣೆಯಲ್ಲಿ ಕೈಬಿಟ್ಟಂಥ 65 ಲಕ್ಷ ಜನಸಂಖ್ಯೆಯಲ್ಲಿ ಆಗಲೇ ಹೇಳಿದಂತೆ ಆದಿವಾಸಿಗಳೆಷ್ಟು, ಅಲೆಮಾರಿಗಳೆಷ್ಟು ಅನ್ನುವಂಥದ್ದು ನಿಖರವಾದ ಮಾಹಿತಿ ಗೊತ್ತಾಗ್ತಲ್ಲ. ಇದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವು. ಇಂಡಿಯಾ ಒಕ್ಕೂಟ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೊಡ್ಡ ಯಾತ್ರೆಗಳನ್ನ ಮಾಡ್ತು ಬಿಹಾರ್ ರಾಜ್ಯದ ಪೂರ್ತಿ. ಅಥವಾ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತದೆ. ಇದೆಲ್ಲವೂ ನಿಮ್ಗೆ ಗೊತ್ತಿದೆ. ಈ 65 ಲಕ್ಷ ಮತದಾರರ ಪಟ್ಟಿಯನ್ನು ಕೈಬಿಟ್ಟಿದ್ದು ಅಕ್ರಮ ಮತ್ತು ಮೋಸ, ವಂಚನೆ, ದ್ರೋಹ ಅಂತ ಹೇಳ್ಬಿಟ್ಟು ಎಲ್ಲರೂ ಆರೋಪ ಮಾಡಿದ್ದಾರೆ. ಇದಾದ ನಂತರ ಸುಪ್ರೀಂ ಕೋರ್ಟ್ ಕೂಡ ವಿಚಾರಣೆ ನಡೆಸ್ತಾ ಚುನಾವಣಾ ಆಯೋಗಕ್ಕೆ ತಾಕೀತು ಮಾಡ್ತಾ ಹೋಯ್ತು, ನೀವು ಆ ರೀತಿ ಕೈ ಬಿಡುವಂಥ ಸಾಧ್ಯವಿಲ್ಲ, ಮರಳಿ 65 ಲಕ್ಷ ಜನಸಂಖ್ಯೆಯನ್ನು ಮರಳಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಬಿಡ್ಕು ಅಂತ ಪದೇ ಪದೇ ಆದೇಶ ಕೊಟ್ಟ ನಂತರ ಮರಳಿ ಮತದಾರರ ಪಟ್ಟಿಯಲ್ಲಿ 65 ಲಕ್ಷ ಜನಸಂಖ್ಯೆಯನ್ನು ಸೇರಿಸಿದ್ರು. ಮತ್ತು ಕೇವಲ 1.5 ತಿಂಗಳವರೆಗೆ ಅವಕಾಶ ಕೊಟ್ಬಿಟ್ಟು ನೀವು ಬಂದ್ಬಿಟ್ಟು ನಿಮ್ಮ ದಾಖಲೆಗಳನ್ನ ಸಲ್ಲಿಸಿ ಅಂತ ಹೇಳಲಾಯಿತು. ಇದೆಲ್ಲವನ್ನು ನೋಡಿದ್ವಿ. ಇದು ಒತ್ತಡ ತಂದ ಕಾರಣಕ್ಕೆ ಮತ್ತು ಪ್ರತಿಭಟನೆ ಕಾರಣಕ್ಕೆ ಸಾಧ್ಯ ಆಯಿತು. ಆ ನಂತರ ಈ ಸೆಪ್ಟೆಂಬರ್ 2025 ಸೆಪ್ಟೆಂಬರ್ ಕಡೆಯ ವಾರದಲ್ಲಿ 2025 ಮತ್ತೊಂದು ಅಧಿಕೃತವಾಗಿ SR ಪ್ರಕ್ರಿಯೆ ಮುಗಿದಿದೆ, ಪರಿಷ್ಕರಣೆ ಮುಗಿದಿದೆ. ಆಗಸ್ಟ್ 1, 2025 ಪ್ರಕಟಣೆಯನ್ನು ಪರಿಷ್ಕರಣೆ ನಂತರ ಈಗ 21,53,053 21.53 ಲಕ್ಷ ಜನಸಂಖ್ಯೆಯನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸಿದ್ದೀವಿ. 3.66 ಲಕ್ಷ ಜನಸಂಖ್ಯೆಯನ್ನು ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದೀವಿ. ಇದೆಲ್ಲದ ನಂತರ ಇವತ್ತು ಬಿಹಾರ್ನಲ್ಲಿ ಸುಮಾರು 7.42 ಕೋಟಿ 7.42 ಕೋಟಿ ಜನಸಂಖ್ಯೆ ಅಧಿಕೃತ ಮತದಾರರಿದ್ದಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ಸೆಪ್ಟೆಂಬರ್ ಅಂತ್ಯದಲ್ಲಿ ಪ್ರಕಟಣೆ ಮಾಡಿದ್ರು. ಅಂದರೆ ಆಗಸ್ಟ್ 1, 2025 7.24 ಇದ್ದಂಥ ಮತದಾರರ ಸಂಖ್ಯೆ ಸೆಪ್ಟೆಂಬರ್ ಅಂತ್ಯದ ಹೇಳಿದ್ರೆ 1.5 ತಿಂಗಳ ಅವಧಿಯಲ್ಲಿ 7.42 ಕೋಟಿಯಷ್ಟು ಆಯಿತು. ಅಂದರೆ ಸುಮಾರು 21.53 ಲಕ್ಷ ಜನಸಂಖ್ಯೆಯನ್ನು ಸೇರಿಸಿದರೆ 3.66 ಲಕ್ಷ ಜನಸಂಖ್ಯೆಯನ್ನು ಕೈಬಿಟ್ಟಿದ್ದಾರೆ. ಇದರ ಒಂದು ಅಪಾರದರ್ಶಕತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಹೇಗೆ 21,53,000 ಜನಸಂಖ್ಯೆಯನ್ನು ಸೇರಿಸಲ್ಪಟ್ಟರು, ಈ 21,51,31.53 ಲಕ್ಷ ಜನಸಂಖ್ಯೆ ನೀವು ಸೇರಿಸಿದ್ರು, ಇವರು ಈ ಹಿಂದೆ 65 ಲಕ್ಷ ಜನಸಂಖ್ಯೆಯನ್ನು ತೆಗೆದಿದ್ರು, ಅವರಿಂದ ಅದೇ ಜನಸಂಖ್ಯೆಯೋ ಅಥವಾ ಬೇರೆ ಜನಸಂಖ್ಯೆಯೋ, ಅಥವಾ ಈಗ 3.66 ಲಕ್ಷ ಜನಸಂಖ್ಯೆಯನ್ನು ತೆಗೆದಿದ್ದಾರೆ, ಇವರು 65 ಲಕ್ಷ ಜನಸಂಖ್ಯೆಯನ್ನು ತೆಗೆದಿದ್ದಾರಲ್ಲ ಅವರೇನೋ ಬೇರೆ ಎನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಬೇಕಾಗತ್ತೆ. ಇಲ್ಲಿ ಪಾರದರ್ಶಕ ಬೇಕಾಗತ್ತೆ. ಇಲ್ಲದೆ ಹೋದರೆ ಇದು ಒಂದು ಗೋಲ್ಮಾಲ್ ಅಥವಾ ಒಂದು ದೊಡ್ಡ ವಂಚನೆ, ದೊಡ್ಡ ಹಗರಣ ಅಂತ ನಾವು ಆರೋಪ ಮಾಡಬೇಕಾಗತ್ತೆ. ಅದರ ಜೊತೆಗೆ ಈ ಸೆಪ್ಟೆಂಬರ್ ಅಂತ್ಯದಲ್ಲಿ ಏನು ಹೇಳಿದರೆ ಇದರಲ್ಲಿ 6,000 ಜನಸಂಖ್ಯೆ ಭಾರತೀಯ ಪೌರರಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಆತಂಕಕಾರಿಯಾದ ಸಂಗತಿ. ಮತ್ತೆ ನಾವು ಪ್ರಶ್ನೆ ಮಾಡಬೇಕಾಗಿರೋದು, ಈ 6,000 ಜನಸಂಖ್ಯೆಯನ್ನು ಯಾವ ಆಧಾರದಲ್ಲಿ ನೀವು ಭಾರತೀಯ ಪೌರರಲ್ಲ ಅಂತ ಹೇಳ್ತಾ ಇದ್ದೀರ ಅನ್ನೋದನ್ನು ನಾವು ಕೇಳಬೇಕಾಗತ್ತೆ. ಮತ್ತು ಈಗಾಗಲೇ ಹೇಳ್ದಂಗೆ ಪೌರತ್ವ ನಿರ್ಧರಿಸುವ ಮಾನದಂಡಗಳೇ ನಮ್ಮ ಬಳಿ ಇಲ್ಲದೆ ಇದ್ದಾಗ ಮತ್ತು ಚುನಾವಣಾ ಆಯೋಗಕ್ಕೆ ಪೌರತ್ವ ನಿರ್ಧರಿಸುವ ಯಾವುದೇ ಅಧಿಕಾರಿ ಇಲ್ಲದೆ ಇದ್ದಾಗ ಇವರು ಹೇಗೆ 6,000 ಜನಸಂಖ್ಯೆಯನ್ನು ಪೌರತ್ವ ಭಾರತೀಯ ಪೌರರಲ್ಲ ಅಂತ ನಿರ್ಧರಿಸಿರಿ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಇದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಆದರೆ ಮರಳಿ ಪರಿಷ್ಕರಣಾ ಪಟ್ಟಿ ಪ್ರಕಟಗೊಂಡಿದೆ. ಇನ್ನು ಇದರ ಭಾಗವಾಗಿಯೇ CSDS ಎನ್ನುವಂಥ ಸಂಸ್ಥೆ, CSDS ಲೋಕನೀತಿ ಎನ್ನುವಂಥ ಸಂಸ್ಥೆ ಏನೊಂದು SIRಗೆ ಸಂಬಂಧಪಟ್ಟಂತೆ ಒಂದು ಸಮೀಕ್ಷೆ ಮಾಡಿತು ಬಿಹಾರ್ ರಾಜ್ಯದಲ್ಲಿ. ಸಮೀಕ್ಷೆಯ ನಂತರ ಅದಕ್ಕೆ ಪ್ರಕಟಣೆ ಮಾಡಿದಂಥ ಕೆಲವು ಡಾಟಾ ಅಥವಾ ದತ್ತಾಂಶ, ಅಂಕಿಅಂಶಗಳ ಸ್ಟ್ಯಾಟಿಸ್ಟಿಕ್ಸ್ನ ನೋಡಿದಾಗ ಅದರ ಪ್ರಕಾರ 5% ಜನಸಂಖ್ಯೆಯ ಬಳಿ ಏನು ಚುನಾವಣಾ ಆಯೋಗ ಪಟ್ಟಿ ಮಾಡಿರ್ತಾರೆ 11 ದಾಖಲೆಗಳು, ಪ್ರಮಾಣ ಪತ್ರಗಳು, 5% ಜನಸಂಖ್ಯೆ ಬಳಿ 11 ದಾಖಲೆಗಳು ಇಲ್ಲಿಲ್ಲ. ಒಂದಲ್ಲ 11 ದಾಖಲೆಗಳು 5% ಜನಸಂಖ್ಯೆ ಬಳಿ ಇಲ್ಲ. ಈಗ ಹೇಳಿ, ಈ 5% ಜನಸಂಖ್ಯೆ ಸಂಪೂರ್ಣವಾಗಿ ಮತದಾರರ ಪಟ್ಟಿಯಿಂದ ಕೈಬಿಡಲ್ಪಡ್ತಾರೆ. ಈ 5% ಜನಸಂಖ್ಯೆ ಬಳಿ ಏನು 11 ದಾಖಲೆಗಳು ಇಲ್ಲ ಅಂತಂದ್ರೆ ತಪ್ಪು ಯಾರ್ದು? ಆ ಜನಸಂಖ್ಯೆಯ ತಪ್ಪು ಅಥವಾ ಸರ್ಕಾರದ ವಿವಿಧ ಇಲಾಖೆಗಳ ತಪ್ಪ ಎನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇದಕ್ಕೂ ಚುನಾವಣಾ ಆಯೋಗ ಉತ್ತರಿಸಬೇಕು, ಬಿಹಾರ್ನ ಸರ್ಕಾರ ಕೂಡ ಉತ್ತರಿಸಬೇಕಾಗತ್ತೆ. ಈ 11 ದಾಖಲೆಗಳು ಇಲ್ಲದಂಥ 5% ಜನಸಂಖ್ಯೆಯ ಪೈಕಿ 25% ಜನಸಂಖ್ಯೆ ದಲಿತರಾಗಿದ್ದಾರೆ, 40% ಜನಸಂಖ್ಯೆ ಅತಿ ಹಿಂದುಳಿದವರಾಗಿದ್ದಾರೆ. ಮತ್ತು
ಇದರಲ್ಲಿ 50% ಜನಸಂಖ್ಯೆ ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಇದು ಅತ್ಯಂತ ಆತಂಕಕಾರಿಯಾದ ಸಂಗತಿ. 11 ದಾಖಲೆಗಳು ಇಲ್ಲದಂತಹ ಜನಸಂಖ್ಯೆ ಅಂದರೆ ಅವರಲ್ಲಿ 50% ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಅವರಲ್ಲಿ 25% ದಲಿತರಿದ್ದಾರೆ, 40% OBCಗಳಿದ್ದಾರೆ. ಅಂದರೆ ಈಗಲೇ ಹೇಳ್ತಾ ಇದ್ದೀವಿ, ಇದರ ಉದ್ದೇಶವೇ ಮರಳಿ ಆದಿವಾಸಿಗಳು, ಅಲೆಮಾರಿಗಳು ಈ ಭಾರತದ ಮತದಾರರ ಪಟ್ಟಿಯಿಂದ ಕ್ರಮೇಣ ನಾಗರಿಕ ಪಟ್ಟಿಯಿಂದ ಹೊರಗುಳಿತಾರೆ ಅನ್ನೋದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿ ಆಗ್ತಾ ಇದ್ದಾವೆ. ಮತ್ತು ಭೂಮಿ ಮತ್ತು ಮನೆ ನೀಡಿಕೆ ಪತ್ರದಿಂದ ಇಲ್ಲದಂತಹ 58% ಜನಸಂಖ್ಯೆ ಇದೆ. 60% ಜನಸಂಖ್ಯೆಯ ಬಳಿ ಶಾಲಾ ಪ್ರಮಾಣ ಪತ್ರ ಇಲ್ಲ. 65% ಜನಸಂಖ್ಯೆ ಬಳಿ ನಿವಾಸ ಪ್ರಮಾಣ ಪತ್ರ ಇಲ್ಲ. 60% ಜನಸಂಖ್ಯೆ ಬಳಿ ಜಾತಿ ಪ್ರಮಾಣ ಪತ್ರ ಇಲ್ಲ. 91% ಜನಸಂಖ್ಯೆಯ ಬಳಿ ಅರಣ್ಯ ಹಕ್ಕು ಪತ್ರ ಇಲ್ಲ. ಮತ್ತು ಇದು ಈಗಿರುವಂತಹ ದೊಡ್ಡ ಸಮಸ್ಯೆ, ಬಿಕ್ಕಟ್ಟು. ಯಾರ ಬಳಿಯೂ ಯಾವ ಪ್ರಮಾಣ ಪತ್ರ ಇಲ್ಲ ಅಂತಂದರೆ ಅವರು ಮತದಾರರ ಪಟ್ಟಿಯಲ್ಲಿ ಅರ್ಹರಲ್ಲದ ಅನರ್ಹಗೊಳಿಸಲ್ಪಡುವರು ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಇವರಲ್ಲಿ ಯಾತಕ್ಕೋಸ್ಕರ ಈ ಪ್ರಮಾಣ ಪತ್ರಗಳಿಲ್ಲುವಂಥ ಪ್ರಶ್ನೆಯನ್ನು ಕೇಳಬೇಕಾಗಿತ್ತು ಚುನಾವಣೆ ಆಯೋಗ ಮತ್ತು ಸರ್ಕಾರ. ಅದರ ಜವಾಬ್ದಾರಿಯನ್ನು ತಗೊಳ್ಬೇಕಾಗಿತ್ತು. ಆದರೆ ಅದು ಯಾವುದನ್ನೂ ಮಾಡ್ದೇ ನಿಮ್ಮ ಬಳಿ ಪ್ರಮಾಣ ಪತ್ರಗಳು ಇಲ್ಲ ಎನ್ನುವಂಥ ಕಾರಣಕ್ಕೆ ಅವರನ್ನು ಮತದಾರ ಪಟ್ಟಿಯಿಂದ ಹೊರಗಿಟ್ಟಿದ್ದಾರಾ ಎನ್ನುವಂಥ ಪ್ರಶ್ನೆಗಳು ಕೇಳ್ತಾ ಇದ್ದಾವೆ. ಮತ್ತು ಮತ್ತೆ ಹೇಳಬೇಕಾಗಿರುವಂಥದ್ದು, ದಲಿತರ ಬಳಿ 98% ದಲಿತರ ಬಳಿ ಆಧಾರ್ ಪ್ರಮಾಣ ಪತ್ರ ಇದೆ. 99% ಮುಸ್ಲಿಮರ ಬಳಿ ಆಧಾರ ಪ್ರಮಾಣ ಪತ್ರ ಇದೆ. ಆದರೆ ಆಧಾರ ಪ್ರಮಾಣ ಪತ್ರವನ್ನು ಪೌರತ್ವವನ್ನು ನಿರ್ಧರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಚುನಾವಣಾ ಆಯೋಗ ಪದೇ ಹೇಳ್ತಾ ಇದೆ. ಮತ್ತು ಹೀಗಿದ್ದ ಮೇಲೆ ಆಧಾರ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಏನು ಉಪಯೋಗ ಅನ್ನುವಂಥ ಪ್ರಶ್ನೆಯನ್ನು ಮತ್ತೆ ನಾವು ಕೇಳಬೇಕಾಗುತ್ತೆ. ಹಾಗಿದ್ರೆ ಪ್ರತಿಯೊಂದು ಚಟುವಟಿಕೆಗೂ ಆಧಾರ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸಿದಂಥ ಸರ್ಕಾರ, ಬ್ಯಾಂಕ್ ಖಾತೆ ತೆರೆಯುವುದಕ್ಕಾಗಲಿ, ಶಾಲೆ ಸೇರಿಸೋದಕ್ಕಾಗಲಿ, ಯಾವುದೇ ಒಂದು ಚಟುವಟಿಕೆಗೆ ನಮ್ಮ ಒಂದು ನಾಗರಿಕ ವ್ಯವಸ್ಥೆಯಲ್ಲಿ ಬದುಕುವುದಕ್ಕೆ ಏನು ಚಟುವಟಿಕೆಗಳಿದಾವೆ, ಸರ್ಕಾರ ಜೊತೆಗೆ ಬದುಕಬೇಕಾದ್ರೆ, ಸರ್ಕಾರದ ಸೌಲಭ್ಯ ಪಡಿಬೇಕಾದ್ರೆ, ಕಲ್ಯಾಣ ಯೋಜನೆ ಪಡಿಬೇಕಾದ್ರೆ ಆಗಲಿ, ಮುಂಗಡ ಟಿಕೆಟ್ ಕಾಯ್ದಿರಿಸಬೇಕಾದ್ರೆ ಅಲ್ಲಿ ಏನು ಚಟುವಟಿಕೆಗಳು ಪ್ರಕ್ರಿಯೆಗಳಿದಾವೋ ಪ್ರತಿಯೊಂದಕ್ಕೂ ಆಧಾರನ್ನು ಕಡ್ಡಾಯ ಮಾಡಿ, ಆಧಾರ್ ನಿಮ್ಮ ಅಧಿಕೃತ ದಾಖಲೆ, ಅಧಿಕೃತ ಗುರುತು ಅಂತ ಹೇಳ್ಬಿಟ್ಟು ಈಗ ಆಧಾರನ್ನು ಪೌರತ್ವ ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಸ್ಥಿತಿಗೆ ಬರ್ತಾ ಇದ್ದಾರೆ. ಅಂದರೆ ಇವರ ಉದ್ದೇಶ ಇರುವುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಎಲ್ಲ ಕಾರಣಗಳಿಗೆ ಈ SIR ಅನ್ನು ವಿರೋಧಿಸ್ತಾ ಇದ್ದಾರೆ. ಇದರ ದುರುದ್ದೇಶವನ್ನು ವಿರೋಧಿಸ್ತಾ ಇದ್ದಾರೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಇದೆ. ಇದು ಅಂತಿಮವಾಗಿ ನಾವು ಯಾತಕ್ಕೆ ಇದನ್ನು ಆತಂಕಕಾರಿಯಾಗಿದ್ದರೆ ಇದನ್ನು ಎಲ್ಲ ರಾಜ್ಯಗಳಿಗೂ ವಿಸ್ತರಿಸ್ತಾ ಇದ್ದಾರೆ. SIR ಪ್ರಕ್ರಿಯೆಯನ್ನು, ಈ ತೀವ್ರ ಪರಿಷ್ಕರಣಾ ಪ್ರಕ್ರಿಯೆಯನ್ನು ಎಲ್ಲ ರಾಜ್ಯಗಳಿಗೂ ವಿಸ್ತರಿಸ್ತಾ ಇದ್ದಾರೆ. ಅದು ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ನವೆಂಬರಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಕರ್ನಾಟಕದ ಜನಸಂಖ್ಯೆ, ಕರ್ನಾಟಕದ ಸಾಮಾಜಿಕ ಸಂಘಟನೆಗಳು, ಕರ್ನಾಟಕದ ನಾಗರಿಕ ಸಮಾಜ ಏನು ಮಾಡಬೇಕು, ಅವರು ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಇದರೆಲ್ಲ ಏನುವುದು ಗುಪ್ತ ಕಾರ್ಯಸೂಚಿಗಳಿದ್ದಾವೆ, ಈಗಾಗಲೇ ಚರ್ಚೆ ಮಾಡಿದಂತೆ ವಿಷಯಗಳನ್ನ ಇಟ್ಕೊಂಡು ಅತ್ಯಂತ ಸರಳೀಕರಣಗೊಳಿಸ್ಬಿಟ್ಟು ಜನಗಳ ಮುಂದೆ ಹೇಳ್ಬಿಟ್ಟು ಅವರಿಗೆ ವಿವರಿಸಬೇಕಾಗಬೇಕಿರುವಂಥದ್ದು ಒಂದು ಕೆಲಸ, ಅದೊಂದು ದೊಡ್ಡ ಜವಾಬ್ದಾರಿ. ಇದು ಕರ್ನಾಟಕದ ಎಲ್ಲ 31 ಜಿಲ್ಲೆಗಳಿಗೂ 231 ತಾಲೂಕುಗಳಿಗೂ 29,000 ಗ್ರಾಮಗಳಿಗೂ ನಾವು ಹೋಗ್ಬಿಟ್ಟು ಅನೇಕ ಸಾಮಾಜಿಕ ಸಂಘಟನೆಗಳು, ನಾಗರಿಕ ಸಮಾಜ ಈ ಕೆಲಸ ಮಾಡಬೇಕಾಗತ್ತೆ. ಇದು ಒಂದು ಕಡೆ. ಆದರೆ ಇಷ್ಟರಿಂದ ಇದು ಸಮಸ್ಯೆ ಬಗೆಹರಿಯುವುದಿಲ್ಲ. ಈ SIR ಗುಪ್ತ ಕಾರ್ಯಸೂಚಿಯನ್ನು ನಾವು ತಡೆಯೋಕ್ಕೆ ಸಾಧ್ಯ. ಯಾಕಂದರೆ ಬಿಹಾರಲ್ಲಿ ಧೋರಣೆ ನೋಡಿದ್ದೀವಿ, ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ. 21 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊರಗಿಟ್ಟಿದ್ದಾರೆ. ಅದರಲ್ಲಿ 6,000 ಜನಸಂಖ್ಯೆ ಪೌರಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿದ್ರು ಸಹ ಈ ಸ್ಥಿತಿ ಇದ್ದಾಗ ಕರ್ನಾಟಕಕ್ಕೂ ಅದೇ ದುರ್ಗತಿ ಬರುತ್ತೆ. ಇಲ್ಲಿಯ ದಲಿತರ ಬಳಿಯೋ ಅಥವಾ ಆದಿವಾಸಿಗಳ ಸ್ಥಿತಿ ಬಿಹಾರ್ನ ಆದಿವಾಸಿಗಳ ಸ್ಥಿತಿಗಿಂತ ಭಿನ್ನವಾಗಿಲ್ಲ. ಇಲ್ಲಿಯ ಮುಸ್ಲಿಮರ ಸ್ಥಿತಿ ಬಿಹಾರ್ನ ಮುಸ್ಲಿಮರ ಸ್ಥಿತಿಗಿಂತ ಭಿನ್ನವಾಗಿಲ್ಲ. ಹೀಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಾಗರಿಕ ಸಮಾಜ ಇದರ ಕುರಿತಂತೆ ಸಂಘಟಿತರಾಗಬೇಕಾಗತ್ತೆ. ಪ್ರಜಾಪ್ರಭುತ್ವ ಮಾದರಿಯಲ್ಲಿ, ಪ್ರಜಾತಾಂತ್ರಿಕ ಮಾದರಿಯಲ್ಲಿ ಸಂಘಟಿತರಾಗಬೇಕಾಗುತ್ತೆ ಮತ್ತು ರಾಜಕೀಯ ಪಕ್ಷಗಳನ್ನು ಒಳಗೊಳ್ಬೇಕಾಗತ್ತೆ. ಅದರಲ್ಲಿಯೂ ಕಮ್ಯುನಿಸ್ಟ್ ಪಕ್ಷಗಳಾಗಿರ್ಬೋದು, ಎಡಪಕ್ಷಗಳಾಗಿರ್ಬೋದು, ಅಥವಾ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಅಥವಾ ಇನ್ಯಾವುದೇ ರೀತಿಯ ಸಂಘ ಪರಿವಾರಕ್ಕೆ ಸಂಬಂಧಪಡದಂಥ ಎಲ್ಲ ರೀತಿಯ ಪಕ್ಷಗಳನ್ನು ಒಳಗೊಂಡು ಈ ಹೋರಾಟವನ್ನು, ಸಮಾಲೋಚನೆಯನ್ನು ನಡೆಸ್ಬಿಟ್ಟು SIRನ ಕುರಿತಂತೆ ಅದರ ವಿರುದ್ಧವಾಗಿ, ಅದರ ದುಷ್ಪರಿಣಾಮಗಳ ವಿರುದ್ಧವಾಗಿ ಮತ್ತು ಅದರ ಗುಪ್ತ ಕಾರ್ಯಸೂಚಿಯ ವಿರುದ್ಧವಾಗಿ ಒಂದು ಜನಾಂದೋಲನ ರೂಪಿಸ್ಬೇಕಂತ ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ನಮಸ್ಕಾರ.